ಈ ರಾಜಕೀಯ ನಾಯಕರು ಏನೇ ಮಾಡಿದ್ರು ಅದು ರಗಳೆನೇ ಆಗಿರುತ್ತೆ. ಗಾಂಧಿ ಜಯಂತಿಯ ಸಲುವಾಗಿ ಇವತ್ತು ಕಾಂಗ್ರೆಸ್ನ ನಾಯಕರು ನಡಿಗೆ ಮಾಡಿದ್ರು. ಈ ಕುರಿತಾಗಿ ಒಂದು ಪೊಲಿಟಿಕಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಾಕಿಂಗು ವಾವ್ ಕಿಂಗ್ ಅನ್ನೋ ಗತ್ತಿನಲ್ಲೇ ವಾಕಿಂಗು. ಗಾಂಧಿ ಜಯಂತಿ ದಿವಸ ಕಾಂಗ್ರೆಸ್ಸಿಗರ ಗಾಂಧಿ ನಡಿಗೆ ಸ್ಟೈಲ್ ಹೀಗಿತ್ತು. ಮೊದಲು ಗಾಂಧಿ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಿದ್ರು. ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆಗೆ ಪುಷ್ಪ ನಮನ ಸಮರ್ಪಿಸಿದ್ರು. ಇನ್ನೊಂದೆಡೆ ಕಿತ್ತೂರು ಉತ್ಸವ ನಡೀತಿತ್ತು. ಜೊತೆಗೆ ಚಾಲನೆ ಕೊಟ್ಟ ಸಿಎಂಗೆ ಕೊಂಚ ಬೆಂಕಿ ಕಿಡಿತಾಗಿತ್ತು. ತಕ್ಷಣ ಅಲ್ಲಿದ್ದ ಸಿಬ್ಬಂದಿ ಅಲರ್ಟ್ ಆದ್ರು. ಸಿದ್ದರಾಮಯ್ಯನವರು ಅರೆ ಇದೇನಾಯ್ತಪ್ಪ ಅನ್ನೋ ದಾಟಿಯಲ್ಲೇ ತಿರುಗಿ ತಮ್ಮ ಬಾಟೆ ನೋಡಿಕೊಳ್ತಿದ್ರು. ಇಷ್ಟೆಲ್ಲ ಆದ್ಮೇಲೆ ಸ್ಟೇಜ್ ನಲ್ಲಿ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ ಸ್ಟೈಲ್ ಆಗಿ ಒಂದು ಡೈಲಾಗ್ ಹೊಡೆದ್ರು. ಅದನ್ನ ನಾವ್ ಹೇಳೋದಕ್ಕಿಂತ ನೀವೇ ಒಮ್ಮೆ ಕೇಳ್ಬಿಡಿ. ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ. ಬೆಳಗ್ಗೆ ಒಂದು ಕಡೆ ಪಾದಯಾತ್ರೆ ಮುಗಿಸಿದ್ರು. ಮಧ್ಯಾಹ್ನದ ಹೊತ್ತಿಗೆ ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆಯಿಂದ ಕೆಪಿಸಿಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡಿದ್ರು. ಕಾಂಗ್ರೆಸ್ಸಿಗರು ನಡಿಗೆ ಅಂತ ನಡೀತಿದ್ರೆ ಇತ್ತ ಕಡೆ ಬಿಜೆಪಿಗರು ಭರ್ಜರಿಯಾಗಿ ಟಿಫಿನ್ ಬಾರಿಸ್ತಾ ಇದ್ರು. ಹಾಗಂತ ಬಿಜೆಪಿಗರು ಅದನ್ನಷ್ಟೇ ಮಾಡ್ಲಿಲ್ಲ ಬಿಡಿ. ಗಾಂಧಿ ಜಯಂತಿ ಇದೆ ರೀ ಅಂತ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ರು. ಒಟ್ನಲ್ಲಿ ಇದೇ ಒಂದ್ ರೀತಿ ರಾಜಕೀಯ, ಇದೇ ಒಂದ್ ರೀತಿ ರಗಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂರರಲ್ಲಿ ಸಿಬಿಐ ಮೇಲಿದ್ದ ನಂಬಿಕೆ ಈಗಿಲ್ವಾ? 2009ರಲ್ಲಿ ಮಂಡ್ಯ ಮುಡಾದಲ್ಲಿ ನಡೆದಿದ್ದ 107 ನಿವೇಶನ ಹಗರಣ ಸಂಬಂಧ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ 24 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸಾಮಾಜಿಕ ಹೋರಾಟಗಾರ ರವೀಂದ್ರ ನೀಡಿದ್ದ ದೂರಿನ ಅನ್ವಯ ಕೇಸ್ ದಾಖಲಾಗಿದ್ದು, ನಿವೇಶನ ಹಿಂತಿರುಗಿಸುವುದಾಗಿ ಸಿಎಸ್ ಪುಟ್ಟರಾಜು, ರಮೇಶ್ ಬಂಡಿಸಿದ್ದೇಗೌಡ, ಎಂ ಶ್ರೀನಿವಾಸ್ ಪತ್ರ ಬರೆದಿದ್ರು. ಆದರೆ ಮುಡಾ ಮಾತ್ರ ನಿವೇಶನ ವಾಪಸ್ ಪಡೆದಿರಲಿಲ್ಲ. 2013ರಲ್ಲಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ನೀಡಿತ್ತು. ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದಲ್ಲೂ ಮತ್ತು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಅದು ಹಣದ ರೂಪಾಯಿ ಆಗಿತ್ತು. ಈ 3 ಪ್ರಕರಣಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಿಟ್ಟ ನಿರ್ಧಾರ ಪ್ರಕಟಿಸಿ ಇವನ್ನು ಸಿಬಿಐ ತನಿಖೆಗೆ ಒಳಪಡಿಸಿದರು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳೇನು ಅಕ್ರಮವಾಗಿ ತಮ್ಮ ಪತ್ನಿ ಪಾರ್ವತಿ ಹೆಸರಲ್ಲಿ ಪಡೆದಿದ್ದಾರೆ. ಅವರು ಆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ನಲ್ಲಿ 2013ರಲ್ಲಿ ಕೈಗೊಂಡ ನಿರ್ಧಾರ ಈಗ ಯಾಕಿಲ್ಲ ಅಂತ ಸಾರ್ವಜನಿಕರು ಸಿಎಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನ ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಬೆಂಬಲಕ್ಕಿರುವ 52 ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ನೋಡಿ, ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ, ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ, ನನಗಿಷ್ಟು ಬೆಂಬಲ ಇದೆ ಅಂಥೇಳಿ 52 ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ, ಈ ನಾಯಕರೇನಿದ್ದಾರೆ, ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ. ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ನಲ್ಲಿ ಇವತ್ತಲ್ಲ
ಈ ಹಿಂದಿನಿಂದಲೂ ಕೂಡ ಕೇಳಬರ್ತಿರುವಂಥ ಮಾತು. ಈಗ ಸಿದ್ದರಾಮಯ್ಯನವರೇನಾದರೂ ಕೆಳಗಡೆ ಇಳಿಯುವಂಥ ಸಂದರ್ಭ ಬಂದರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ. ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ದಲಿತ CM ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ, ಮೂಡ ಹಗರಣ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ರ, ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿಯಾಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡ ಸೈಟು, ಮೂಡ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ ಮೂಡ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಂತೆ ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದ್ದಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.